ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶುಭಾ ಮನು ವ್ಲಾಗ್ಸ್. ಫ್ರೆಂಡ್ಸ್, ಇದು ನನ್ನ ವೆಯ್ಟ್ ಲಾಸ್ ಜರ್ನಿಯ ಡೇ 42 ಆಗಿರುತ್ತೆ. ಹಾಗಾಗಿ ನಾನಿಲ್ಲಿ ಬೆಳಿಗ್ಗೆ ಎದ್ದು ಮನೆ ಕೆಲಸಗಳೆಲ್ಲನೂ ಮುಗಿಸ್ಕೊಂಡು ಅದಾದ ನಂತರ ಎಲ್ರಿಗೂ ಕೂಡ ತಿಂಡಿನ ಮಾಡಿಕೊಟ್ಟು ನಾನು ಕೂಡ ಫ್ರೆಶ್ ಅಪ್ ಆಗ್ತಾಯಿದ್ದೀನಿ. ಹಾಗಾಗಿ ನಿನ್ನೆ ಏನೋ ಒಂದು ಸುಸ್ತು ಆಯಾಸ ಇತ್ತು. ಬೆಳಿಗ್ಗೆ ಎದ್ದು ಯಾವುದೇ ರೀತಿಯ ಎಕ್ಸಸೈಜು ವಾಕು ಕೂಡ ಮಾಡಿಕೊಳ್ಳಲಿಲ್ಲ. ಇನ್ನು ನಾಳೆಯಿಂದ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು, ಮತ್ತು ವೆಯ್ಟ್ ಚೆಕ್ಕು ಕೂಡ ಮಾಡಿರಲಿಲ್ವಲ್ಲ, ಇವತ್ತು ವೆಯ್ಟ್ ಚೆಕ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಅದಕ್ಕಾಗಿ ಬೆಳಗ್ಗೆಯಿಂದ ನಾನು ಏನು ತೊಗೊಂಡಿಲ್ಲ, ಅಂದರೆ ಒಂದು ಚೂರು ನೀರು ಕೂಡ ಕುಡ್ದಿಲ್ಲ, ಖಾಲಿ ಹೊಟ್ಟೆಲೇ ಇದ್ದೀನಿ. ಇವಾಗ ವೆಯ್ಟ್ಸ್ ಎಲ್ಲ ಚೆಕ್ ಮಾಡಿಬಿಟ್ಟು ಅದಾದ ನಂತರ ನಾನು ನನ್ನ ರೊಟೀನ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ, ಅಂದರೆ ಫುಡ್ ರೊಟೀನ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ವೆಯ್ಟ್ ಚೆಕ್ ಮಾಡೋಣ ಅಂತ ಹೇಳ್ಬಿಟ್ಟು ವೆಯ್ಟಿಂಗ್ ಮಿಷಿನ್ನ ತೊಗೊಂಡು ಬಂದಿದ್ದೀನಿ. ಇನ್ನು ನಾನು ಪ್ರತಿ ಸಲ ರೂಮಲ್ಲೇ ಟೇಬಲ್ ಇಟ್ಕೊಂಡು ಮಾಡ್ತಿದ್ದೆ. ಇವತ್ತು ಏನೋ ಒಂದು ಸೆಲ್ಫಿ ಸ್ಟಿಕ್ಗೆ ಫೋನ್ನ ಇಟ್ಟು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ, ಬಟ್ ವಿಡಿಯೋ ಏನೋ ಸರಿಯಾಗಿ ಬಂದೇ ಇಲ್ಲ. ನನಗೂ ಕೂಡ ಬೇಜಾರಾಯಿತು, ಏನಕ್ಕೆ ಈ ರೀತಿ ಮಾಡಿಕೊಂಡೆ ಅಂತ ಹೇಳ್ಬಿಟ್ಟು. ಪರವಾಗಿಲ್ಲ, ಸುಮಾರಾಗಿ ಕಾಣಿಸ್ತಿದೆ ನಿಮಗೂ ಕೂಡ. ಹಾಗಾಗಿ ನಾನೇ ಹೇಳ್ತೀನಿ ಎಷ್ಟು ವೆಯ್ಟ್ ಇದೆ ಇವಾಗ ಅಂತ ಹೇಳ್ಬಿಟ್ಟು. ಫ್ರೆಂಡ್ಸ್, ಇವಾಗ ನನ್ನ ಪ್ರೆಸೆಂಟ್ ವೆಯ್ಟ್ ಬಂದು, ಅಂದರೆ 40 ಡೇಸ್ಗೆ ನನ್ನ ಪ್ರೆಸೆಂಟ್ ವೆಯ್ಟ್ ಬಂದು 80.05, ಅಂದರೆ 80 kg 5 ಗ್ರಾಮ್ ಅಂತ ತೋರಿಸ್ತಿದೆ. ಹಾಗಾಗಿ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಈ ಒಂದು ವಿಡಿಯೋದಲ್ಲಿ ಪರವಾಗಿಲ್ಲ ಸುಮಾರಾಗಿ ಕಾಣಿಸ್ತಿದೆ. ನನ್ನ ಲಾಸ್ಟ್ ವೆಯ್ಟ್ ಇದ್ದಿದ್ದು 80 kg 800 ಗ್ರಾಮು. ಇವಾಗಿನ ವೆಯ್ಟ್ ಬಂದು 80 kg 5 ಗ್ರಾಮು. ಒಂದು 5 ಗ್ರಾಮ್ ಬಿಡ್ತು ಅಂತ ಅಂದ್ರೂ 80 kg ವೆಯ್ಟ್ ಇದ್ದೀನಿ ಅಂತ ಅಂದರೆ, ಒಂದು ವೀಕಿಗೆ ಇಲ್ಲಿ ನಾನು 800 ಗ್ರಾಮಷ್ಟು ಕಡಿಮೆಯಾಗಿದ್ದೀನಿ, ಅಷ್ಟೇ ಕಡಿಮೆಯಾಗಿರೋದು. ಇಲ್ಲಿ ನಾನು ಸೆಲ್ಫಿ ಸ್ಟಿಕ್ಕು ಮತ್ತು ಫೋನು ಎರಡನ್ನೂ ಕೂಡ ಎತ್ತಿಟ್ಕೊಂಡು ಚೆಕ್ ಮಾಡ್ತಾಯಿದ್ದೀನಿ. ಅದರಲ್ಲೂ ಕೂಡ 80.35, ಅಂದರೆ 80 kg 350 ಗ್ರಾಮ್ ತೋರಿಸ್ತಿದೆ. ಅಂದರೆ ನಾನೊಬ್ಬಳೇ ನಿಂತ್ಕೊಂಡ್ರೆ 80 kg 5 ಗ್ರಾಮ್ ತೋರಿಸುತ್ತೆ. ಸ್ಟಿಕ್ಕು ಜೊತೆ ನಿಂತ್ಕೋತು ಅಂತ ಅಂದರೆ, ಸ್ಟಿಕ್ಕು ಮತ್ತು ಫೋನ್ ಜೊತೆ ನಿಂತ್ಕೋತು ಅಂದರೆ 80 kg 35, ಅಂದರೆ 350 ಗ್ರಾಮನ್ನ ತೋರಿಸುತ್ತೆ. ಹಾಗಾಗಿ ನೋಡ್ತಾ ಇರ್ಬೋದು ನೀವು, ನನಗೆ ಸ್ವಲ್ಪ ಬೇಜಾರು ಕೂಡ ಆಯಿತು. ಅಂತ ಅಂದರೆ ನಾನು ಹೇಳಿದ್ನಲ್ವಾ, ಜೇಂಟು ಬರ್ಡೇ ಮತ್ತು ಶಿವರಾತ್ರಿ ಹಬ್ಬದ್ದೆಲ್ಲ ಸ್ವಲ್ಪ ಮೀಲೆಲ್ಲ ಜಾಸ್ತಿ ಆಯಿತು. ಹಾಗಾಗಿ ವೆಯ್ಟ್ ಗೇನ್ ಆಗಿರುತ್ತೆ. ನೋಡೋಣ, ಸ್ವಲ್ಪ ನಿಧಾನವಾಗಿ ವೆಯ್ಟ್ ಚೆಕ್ ಮಾಡ್ಕೊಳ್ಳೋಣ ಅಂತೇಳಿ ಅಂದ್ಕೊಂಡಿದ್ದೆ. ಹಾಗಾಗಿ ನಾನು ಆ 3 ಡೇಸ್ ಕನ್ಸಿಡರ್ ಮಾಡ್ದೇ ಇನ್ನು ಉಳಿದಿದ್ದು 7 ಡೇಸ್ನ ಕನ್ಸಿಡರ್ ಮಾಡ್ತು ಅಂತ ಅಂದರೆ, ಒಂದು ವೀಕಿಗೆ ಇಲ್ಲಿ ನನಗೆ ಒಂದು 800 ಗ್ರಾಮಷ್ಟು ಕಡಿಮೆ ಆಗಿದೆ. ಹಾಗಾಗಿ ಸ್ವಲ್ಪ ಬೇಜಾರಾಗ್ತಿದೆ, ಬಟ್ ಓಕೆ, ಏನು ಮಾಡೋಕ್ಕಾಗಲ್ಲ. ಒಂದೊಂದು ಸಲ ಹಾಗಾಗುತ್ತೆ, ವೆಯ್ಟು ಜಾಸ್ತಿ ಆಗುತ್ತೆ ಮತ್ತು ಕಡಿಮೆನೂ ಕೂಡ ಆಗುತ್ತೆ. ಅಂದರೆ ಯಾವಾಗಲೂ ಜಾಸ್ತಿ ಆಗೋಕ್ಕೆ ಹೋಗಲ್ಲ, ಯಾವಾಗಲಾದರೂ ಹಿಂಗೆ ಅಪರೂಪಕ್ಕೆ ಒಂದು ಸಲ ಸ್ಟ್ರಕ್ ಆದಂಗೆ ಆಯಿತು ಅಂದಾಗ ಆ ರೀತಿ ಆಗುತ್ತೆ. ಬಟ್ ನಾನು ತುಂಬಾ ಸಣ್ಣ ಕಾಣಿಸ್ತಿದ್ದೀನಿ ಅಂತ ಹೇಳ್ತಿದ್ರು ನಮ್ಮ ಮನೆಯವರು. ಅಂದರೆ ಬ್ಯಾಕ್ ಸೈಡು, ಫ್ರಂಟ್ ಸೈಡೆಲ್ಲ ಕಡಿಮೆ ಆಗಿದೆ, ಅಂದರೆ ಹಿಪ್ಸು, ಹೊಟ್ಟೆ ಭಾಗ ಎಲ್ಲ ಕಡಿಮೆ ಆಗಿದೆ ಅಂತ ಹೇಳ್ತಿದ್ರು. ಹಾಗಾಗಿ ಇಂಚ್ ಲಾಸ್ ಆಗಿರ್ಬೋದು, ಅಂದರೆ ಇಂಚಸ್ ಲಾಸ್ ಆಗಿರ್ಬೋದು ನನಗೆ ಅಂತ ಅನ್ನಿಸ್ತು. ಹಾಗಾಗಿ ನಾನು ಆ ಇಂಚಸ್ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ದೆ, ಬಟ್ ಹೇಳಕ್ಕೆ ಹೋಗಿರಲಿಲ್ಲ. ಅದ್ರ ಬಗ್ಗೆ ತಿಳಿಸ್ತೀನಿ ನೆಕ್ಸ್ಟ್ ವೀಡಿಯೋಗಳಲ್ಲಿ, ಅದ್ರ ಬಗ್ಗೆ ಮಾಹಿತಿನೂ ಕೂಡ ತೋರಿಸ್ತೀನಿ. ಅಂದರೆ ವೆಯ್ಟ್ ಅಷ್ಟೇ ಇದ್ರೂ ನಮಗೆ ಇಂಚಸ್ ಲಾಸ್ ಆಗಿರುತ್ತೆ. ಇಂಚಸ್ ಲಾಸ್ ಆದಾಗ ನಮ್ಮ ಬಾಡಿ ಸ್ವಲ್ಪ ಸಣ್ಣಕ್ಕೆ ಕಾಣಿಸುತ್ತೆ. ಅಂದರೆ ವೆಯ್ಟ್ ಅಷ್ಟೇ ಇದ್ರೂ ಬಾಡಿ ಶೇಪ್ ಮಾತ್ರ ಚೇಂಜ್ ಆಗಿರುತ್ತೆ, ಸಣ್ಣದಾಗಿ ಕಾಣಿಸ್ತಾ ಇರ್ತೀವಿ. ಹಾಗಾಗಿ ಹೇಳ್ತಿದ್ದಾರೆ, ಏನಕ್ಕೆ ಸಣ್ಣ ಆಗ್ತಾ ಇದೆಯಾ ಅಂತ ಕೇಳ್ತಾ ಇದ್ದಾರೆ. ವೆಯ್ಟ್ ಲಾಸ್ ಮಾಡ್ತಾಯಿದ್ದೀನಿ ಅಂತಲೂ ಕೂಡ ಹೇಳ್ತಾ ಇದ್ದೀನಿ ಎಲ್ರಿಗೂ. ಹೌದಾ, ಅದಕ್ಕೆ ನೀ ಸಣ್ಣ ಕಾಣಿಸ್ತಾ ಇದೆಯಾ ಅಂತ ಹೇಳ್ತಾಯಿದ್ರಿ. ಇನ್ನು ಫ್ರೆಂಡ್ಸ್, ಊಟ ಮಾಡಿರಲಿಲ್ಲ, ಬೆಳಗಿನ ತಿಂಡಿನೂ ಕೂಡ ತಿಂದಿರಲಿಲ್ಲ. ಹಾಗಾಗಿ ಇಲ್ಲಿ ತಿಂಡಿನ ಮಾಡ್ಕೊಳ್ಳೋದಕ್ಕೆ ಬಂದಿದ್ದೀನಿ. ಮನೆಯವ್ರದ್ದೆಲ್ಲ ತಿಂಡಿಯಾಗಿತ್ತು, ನನ್ನ ತಿಂಡಿಯಾಗಿರಲಿಲ್ಲ, ಅದನ್ನು ಪ್ರಿಪೇರ್ ಮಾಡ್ಕೋಬೇಕಲ್ಲ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಇನ್ನು ಫ್ರೆಂಡ್ಸ್, 1 ಟೇಬಲ್ ಸ್ಪೂನಷ್ಟು ಚಿಯಾ ಸೀಡ್ಸ್ನ ಸ್ವಲ್ಪ ನೀರಿಗೆ ಹಾಕಿ ನೆನೆ ಹಾಕಿದ್ದೀನಿ. ಇನ್ನು ಇಲ್ಲಿ ನಾನು ರಾಗಿ ಮಾಲ್ಟ್ನ ಯಾವ ರೀತಿ ಮಾಡ್ಕೋತಿದ್ದೆ ಅದೇ ರೀತಿ ತೆಳು ಮಾಡ್ಕೋತಾ ಇಲ್ಲ, 2 ಟೇಬಲ್ ಸ್ಪೂನಷ್ಟು ರಾಗಿ ಹಿಟ್ಟನ್ನು ಹಾಕಿ ಈ ರೀತಿ ಗಟ್ಟಿಯಾಗಿ ಮಾಡಿಕೊಂಡು ಈ ಒಂದು ಮಿಕ್ಸರ್ ಜಾರ್ಗೆ ಹಾಕೋತಾ ಇದ್ದೀನಿ. ಅಂತ ಅಂದರೆ ಇಲ್ಲಿ ರಾಗಿ ಮತ್ತು ಫ್ರೂಟ್ಸ್ನ ಬಳಸ್ಕೊಂಡು ನಾನಿಲ್ಲಿ ಸ್ಮೂತಿ ಮಾಡ್ಕೋತಾ ಇದ್ದೀನಿ. ಇವತ್ತಿನಿಂದ ಸ್ಮೂತಿನ ತೊಗೊಳ್ಳೋಣ, ಬೆಳಗಿನ ಟೈಮು ಗಂಜಿ ಬೇಡ, ಸ್ಮೂತಿನ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ಕೋತಾ ಇದ್ದೀನಿ. ಹಾಗಾಗಿ ಬೆಳಿಗ್ಗೆ ಏನು ಒಂದು ನೆನೆಸಿರ್ತಕ್ಕಂಥ ನೀರನ್ನ ಕುಡಿತಿದ್ದೆ, ಅದ್ರ ಬದಲಿಗೆ ಇವಾಗ ಮೆಂತ್ಯ ನೀರನ್ನೇ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಹಾಗಾಗಿ ಮೆಂತ್ಯ ನೀರನ್ನು ಕುಡಿದು ಅದಾದ ನಂತರ ನಾನಿಲ್ಲಿ ಸ್ಮೂತಿನ ಮಾಡ್ಕೋತಾ ಇದ್ದೀನಿ. ಇನ್ನು ಫ್ರೆಂಡ್ಸ್, ಸ್ಮೂತಿ ಮಾಡ್ಕೊಳ್ಳೋದಕ್ಕೆ ನಾನು ಹೇಳ್ದಂಗೆ ಯಾವುದಾದ್ರೂ ಫ್ರೂಟ್ಸು,
ಫ್ರೂಟ್ಸು ನಿಮಗೆ ಮನೇಲಿ ಯಾವುದಿರುತ್ತೆ ಆ ಫ್ರೂಟ್ಸ್ನ ಹಾಕೋಬೋದು. ನಾನಿಲ್ಲಿ ದಾಳಿಂಬೆ ಹಣ್ಣಿತ್ತು, ಹಾಗಾಗಿ ದಾಳಿಂಬೆ ಹಣ್ಣನ್ನು ಹಾಕೋತಾ ಇದ್ದೀನಿ. ಅದ್ರ ಜೊತೆಗೆ ರಾಗಿದು ಮಾಲ್ಟ್ನ ನಾನು ಯಾವ ರೀತಿ ಗಟ್ಟಿಯಾಗಿ ಮಾಡಿಕೊಂಡೆ, 2 ಟೇಬಲ್ ಸ್ಪೂನಷ್ಟು ರಾಗಿ ಹಿಟ್ಟನ್ನು ಹಾಕಿ ಆ ರೀತಿ ಮಾಡ್ಕೊಳ್ಳಿ. ಅಂದರೆ ಉಪ್ಪು ಏನು ಹಾಕೋಕ್ಕೆ ಹೋಗಬೇಡಿ. ಇನ್ನು ಸ್ವೀಟಿಗೋಸ್ಕರ ಇಲ್ಲಿ ನಾನು ಅರೇಬಿಯನ್ ಡೇಟ್ಸ್ ಬರುತ್ತಲ್ಲ ಅದನ್ನು ಹಾಕೋತಾ ಇದ್ದೀನಿ. ಆ ಡೇಟ್ಸ್ ಹಾಕೋತು ಅಂತ ಅಂದರೆ ಹನಿ ಜಾಸ್ತಿ ಇರಲ್ಲ, ಮೇಲ್ಗಡೆ ಎಲ್ಲ ಹನಿ ಎಲ್ಲ ಇರುತ್ತಲ್ಲ ಡೇಟ್ಸಲ್ಲಿ, ಆ ರೀತಿ ಏನೂ ಇರಲ್ಲ, ನ್ಯಾಚುರಲ್ ಆಗಿ ಇರುತ್ತೆ. ಹಾಗಾಗಿ ಅರೇಬಿಯನ್ ಡೇಟ್ಸ್ನ ತೊಗೊಂಡಿದ್ದೀನಿ. ಇನ್ನು ಅದ್ರ ಜೊತೆಗೆ ನಾನೇನೋ ಒಂದು ಫ್ಲಾಕ್ಸ್ ಸೀಡ್ಸು, ಸನ್ಫ್ಲವರು, ಪಂಪ್ಕಿನ್ ಸೀಡ್ಸ್ನ ರೋಸ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಅದನ್ನು ಕೂಡ ಮಿಕ್ಸ್ಡ್ ಸೀಡ್ಸ್ನ 1 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು ನಾನಿಲ್ಲಿ ರುಬ್ಕೋತಾ ಇದ್ದೀನಿ. ಫ್ರೆಂಡ್ಸ್, ನೋಡ್ತಾ ಇರ್ಬೋದು ನೀವು ರಾಗಿ ಹಿಟ್ಟಿನ ಕಲರ್ ಯಾವ ರೀತಿ ಚೇಂಜ್ ಆಯಿತು ಅಂತ. ಹಂಗಾಗಿ ನೀವು ಯಾವುದಾದ್ರೂ ಹಣ್ಣಿರಲಿ ಅದನ್ನು ಹಾಕ್ಕೊಂಡು ಒಂದು ಸ್ಮೂತಿನ ಮಾಡ್ಕೋಬೋದು. ಇನ್ನು ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಏನು ಚಿಯಾ ಸೀಡ್ಸ್ನ ನೆನೆಸಿಟ್ಟಿದೆ ಅದನ್ನು ಕೂಡ ಇಲ್ಲಿ ನಾನು ಹಾಕೋತಾ ಇದ್ದೀನಿ. ಅದು ಕೂಡ ಅರಳಿ 1-2.5 ಸ್ಪೂನಷ್ಟು ಆಗಿತ್ತು. ಇನ್ನು ಸ್ವಲ್ಪ ಸ್ಮೂತಿ ಗಟ್ಟಿ ಇತ್ತು ಅಂತ ಹೇಳ್ಬಿಟ್ಟು ನಾನಿಲ್ಲಿ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೋತಾ ಇದ್ದೀನಿ. ನೋಡೋಣ ಯಾವ ರೀತಿ ಆಗುತ್ತೆ. ಅಂದರೆ ಮಾಲ್ಟ್ ಮಾಡ್ಕೊಂಡು ಕುಡಿತಿದ್ದೆ, ಅದ್ರ ಬದಲಿಗೆ ಇದನ್ನು ಕುಡಿಯೋಣ, ಇದನ್ನು 1 ವೀಕ್ ಟ್ರೈ ಮಾಡಿ ನೋಡೋಣ ಅಂತ ಹೇಳ್ಬಿಟ್ಟು ಮಾಡ್ಕೊಂಡಿದ್ದೀನಿ. ನೀವು ಕೂಡ ಟ್ರೈ ಮಾಡ್ಕೊಳ್ಳಿ, ಆರಾಮಾಗಿ ಈಸಿಯಾಗಿ ಮಾಡ್ಕೋಬೋದು. ಕುಡಿಯೋಕ್ಕೂ ಕೂಡ ತುಂಬಾ ಚೆನ್ನಾಗಿದೆ. ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು, ಹಾಗಾಗಿ ತುಂಬಾ ಚೆನ್ನಾಗಿದೆ. ನೋಡೋಣ, ನಾವು ಕೂಡ ಸ್ಮೂತಿನ ಪ್ರಿಪೇರ್ ಮಾಡ್ಕೊಂಡು ಕುಡಿದು ವೆಯ್ಟ್ ಲಾಸ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಮಾಡ್ಕೋತಾ ಇದ್ದೀನಿ. ಇನ್ನು ಫ್ರೆಂಡ್ಸ್, ಕುಡಿಯೋದಕ್ಕೂ ತುಂಬ ಚೆನ್ನಾಗಿದೆ. ಏನೋ ಒಂದು ಡೇಟ್ಸ್ ಹಾಕಿದ್ದೀವಿ, ಸ್ವೀಟ್ ಇದೆ ಸಾಕು. ನಾನೇನು ಒಂದು ಸ್ವೀಟ್ನ ಬಿಟ್ಟಿದ್ದೀನಿ, ನೋ ಶುಗರ್ ಚಾಲೆಂಜ್ನ ತೊಗೊಂಡಿದ್ದೀನಿ. ಹಾಗಾಗಿ ಈ ರೀತಿ ನಟ್ಸ್ಗಳು, ಡ್ರೈ ಫ್ರೂಟ್ಸ್ಗಳು ಈ ಥರ ಎಲ್ಲ ತೊಗೋತು ಅಂತ ಅಂದರೆ ಯಾವುದೇ ರೀತಿಯ ಆರ್ಟಿಫಿಷಿಯಲ್ ಶುಗರು ನಮ್ಮ ದೇಹಕ್ಕೆ ಸೇರಲ್ಲ, ನ್ಯಾಚುರಲ್ ಆಗಿ ಶುಗರ್ ಸೇರುತ್ತೆ. ಹಾಗಾಗಿ ನಾನಿಲ್ಲಿ ಒಂದು ಏನು ಖರ್ಜೂರನೂ ಕೂಡ ಸೇರಿಸ್ಕೊಂಡು ಮಾಡ್ಕೊಂಡಿದ್ದೀನಿ. ಇನ್ನು ಫ್ರೆಂಡ್ಸ್, ತುಂಬಾ ಚೆನ್ನಾಗಿತ್ತು. ಆರಾಮಾಗಿ ಈಸಿಯಾಗಿ ಒಂದು ಸ್ಮೂತಿನ ಮಾಡ್ಕೋಬೋದು. ಒಂದು ವೆಯ್ಟ್ ಲಾಸ್ ಸ್ಮೂತಿನೇ ಅಂತ ಹೇಳ್ತೀನಿ ಇದನ್ನು. ಹಾಗಾಗಿ ನೀವು ಕೂಡ ಟ್ರೈ ಮಾಡಿ, 1 ವೀಕ್ ಟ್ರೈ ಮಾಡಿ. ಅದಾದಮೇಲೆ ನೆಕ್ಸ್ಟ್ ಬೇರೆ ಏನಾದರೂ ಟಿಫನಿಗೆ ಚೇಂಜ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಇನ್ನು ಫ್ರೆಂಡ್ಸ್, ಈ ಒಂದು ರಾಗಿ ಸ್ಮೂತಿಯಲ್ಲಿ ನಮಗೆ ಅನೇಕ ರೀತಿಯ ಬೆನಿಫಿಟ್ಸ್ ಸಿಗುತ್ತೆ ಅಂತ ಅಂದರೆ ನಾನು ಹೇಳ್ತೀನಲ್ವ, ನಾವೇನೋ ಒಂದು ರಾಗಿ ಮುದ್ದೆ, ರಾಗಿ ರೊಟ್ಟಿ, ರಾಗಿ ಗಂಜಿ ಇದನ್ನೆಲ್ಲ ಮಾಡಿಕೊಂಡು ಊಟ ಮಾಡ್ತು ಅಂದರೆ ನಮಗೆ ಅನೇಕ ರೀತಿಯ ಪ್ರಾಬ್ಲಮ್ಸ್ಗಳು ಸಾಲ್ವ್ ಆಗುತ್ತೆ ಅಂತ. ಅಂದರೆ ಯಾರಾದರೂ ಡಯಾಬಿಟಿಕ್ ಪೇಷಂಟ್ ಇತ್ತು ಅಂದರೆ, ಮತ್ತು ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತಿತ್ತು ಅಂದರೆ ಅಂಥವರೆಲ್ಲ ಜಾಸ್ತಿ ಯಥೇಚ್ಛವಾಗಿ ರಾಗಿನ ಬಳಸ್ತಾರೆ. ಗೋಧಿ ಬದಲು ರಾಗಿನ ಬಳಸ್ಕೊತು ಅಂದರೆ ಇನ್ನೂ ಉತ್ತಮವಾಗಿರುತ್ತೆ. ಹಾಗಾಗಿ ನಾನಿಲ್ಲಿ ರಾಗಿಲಿ ಫೈಬರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ, ಅಂದರೆ ನಾರಿನಂಶ ಜಾಸ್ತಿ ಇರೋದ್ರಿಂದ ನಮಗೆ ಬೇಗ ಹೊಟ್ಟೆ ಹಸಿವು ಆಗಲ್ಲ. ಅಂದರೆ ಒಂದು ರಾಗಿನ ಬಳಸ್ಕೊಂಡು ಯಾವುದೇ ರೀತಿಯ ಒಂದು ಆಹಾರನ ಮಾಡ್ಕೋತು ಅಂತ ಅಂದರೆ ನಮಗೆ ಬೇಗ ಹೊಟ್ಟೆ ಹಸಿವು ಆಗಲ್ಲ ಅದನ್ನು ತಗೋತು ಅಂದಾಗ. ಹಾಗಾಗಿ ಫೈಬರ್ ಕಂಟೆಂಟ್ ಜಾಸ್ತಿ ಇದೆ, ಮತ್ತು ಕಾನ್ಸ್ಟಿಪೇಷನ್ ಸಮಸ್ಯೆನೂ ಕೂಡ ಕಡಿಮೆ ಆಗುತ್ತೆ. ಅಂದರೆ ನಾರಿನಂಶ ಇರೋದ್ರಿಂದ ಮಲಬದ್ಧತೆ ಪ್ರಾಬ್ಲಮ್ಮು ಕೂಡ ಕಡಿಮೆ ಆಗುತ್ತೆ. ಇನ್ನು ಅನೇಕ ರೀತಿಯ ಪ್ರಾಬ್ಲಮ್ಗಳಿಗೆಲ್ಲ ಒಂದು ರಾಗಿ ಅನ್ನೋದು ಮನೆ ಮದ್ದು. ಹಾಗಾಗಿ ರಾಗಿ ಗಂಜಿನ ಮಾಡ್ಕೊತು ಅಂದರೆ ಅಷ್ಟು ಬೇಗ ನಮಗೆ ಹೊಟ್ಟೆ ಹಸಿವು ಆಗಲ್ಲ ಅಂತೇಳಿ ರಾಗಿ ಗಂಜಿನೇ ತೊಗೋತಾ ಇದ್ದೀನಿ. ಅಂದರೆ ರಾಗಿದು ಸ್ಮೂತಿನ ಮಾಡ್ಕೋತಾ ಇದ್ದೀನಿ. ಅದರ ಜೊತೆ ಯಾವುದಾದ್ರು ಫ್ರೂಟ್ಸ್ ಸರಿ, ಮನೇಲಿ ಯಾವುದಿದೆ ಆ ಫ್ರೂಟ್ಸ್ನ ಹಾಕ್ಕೊಂಡು ಮಾಡ್ಕೊಳ್ಳಿ, ತೊಂದರೆ ಏನಿಲ್ಲ. ಇಂಥದ್ದೇ ಅಂಥದ್ದು ಏನಿಲ್ಲ. ನಾನಿಲ್ಲಿ ಈ ಫ್ರೂಟ್ಸ್ ಇರೋದ್ರಿಂದ, ಅಂದರೆ ದಾಳಿಂಬೆ ಇರೋದ್ರಿಂದ ಅದರಿಂದ ಮಾಡ್ಕೊಂಡಿದ್ದೀನಿ. ಮತ್ತು ಫ್ರೆಂಡ್ಸ್, ಇಲ್ಲಿ ನಾನು ಮಾರ್ನಿಂಗ್ ಸ್ನ್ಯಾಕ್ಸ್ಗೆ ಬ್ಲ್ಯಾಕ್ ಕಾಫಿ ಮತ್ತು ಮಖಾನನ ತೊಗೊಂಡಿದ್ದೆ. ಅಂದರೆ ಫ್ರೂಟ್ಸ್ ತೊಗೊಂಡ್ಬಿಟ್ಟಿದ್ನಲ್ಲ, ಹಾಗಾಗಿ ಮಖಾನನ ತೊಗೊಂಡಿದ್ದೀನಿ. ಇನ್ನು ಮಧ್ಯಾಹ್ನದ ಊಟಕ್ಕೆ ಹುರುಳಿಕಾಳು, ತೆಂಗಿನಕಾಳು, ಹೆಸರು ಕಾಳನ್ನ ಬೇಯಿಸಿ ಉಪ್ಪು ಸಾಂಬಾರನ್ನ ಮಾಡ್ಕೊಂಡಿದ್ದೆ. ಅದಕ್ಕೆ ಸಿರಿಧಾನ್ಯದ ರೈಸ್ನು ಕೂಡ ಮಾಡ್ಕೊಂಡಿದ್ದೆ. ಹಾಗಾಗಿ ಸ್ವಲ್ಪ ಕಾಳು ಒಗ್ಗರಣೆ ಮತ್ತು ರೈಸು, ಅದ್ರ ಜೊತೆಗೆ ಸ್ವಲ್ಪ ಖಾರ, ಉಪ್ಪು ಸಾಂಬಾರು ಮತ್ತು ಹುಚ್ಚೆಳ್ಳೆಣ್ಣೆನ ಸೇರಿಸ್ಕೊಂಡು ಮಧ್ಯಾಹ್ನದ ಊಟಕ್ಕೆ ಇದನ್ನು ತೊಗೋತಾ ಇದ್ದೀನಿ. ಅಂದರೆ ಅದ್ರ ಜೊತೆಗೆ ಸ್ವಲ್ಪ ಸಲಾಡ್ನು ಕೂಡ ತೊಗೋತಾ ಇದ್ದೀನಿ. ಹಾಗಾಗಿ ತುಂಬಾ ಚೆನ್ನಾಗಿತ್ತು. ಅಂದರೆ ನನಗೆ ಹುಚ್ಚೆಳ್ಳೆಣ್ಣೆ ಹಾಕ್ಕೊಂಡು ಊಟ ಮಾಡ್ತು ಅಂದರೆ ಏನೋ ಒಂಥರ ಆನಂದ ನನಗೆ. ಹಾಗಾಗಿ ನನಗೆ ಉಪ್ಸಾರು ಅಂದರೆ ಹುಚ್ಚೆಳ್ಳೆಣ್ಣೆ ಇರಲೇಬೇಕು. ಹಾಗಾಗಿ ಆ ಎಣ್ಣೆನೂ ಹಾಕ್ಕೊಂಡು ಇಲ್ಲಿ ನಾನು ತಿಂತಾಯಿದ್ದೀನಿ. ಇನ್ನು ಕೆಲವೊಬ್ಬರು ಒಂದು ಮಿಲೆಟ್ಸ್ ರೈಸ್ನ ಮಾಡ್ಕೊಳ್ಳೋದು ಹೆಂಗೆ ಅಂತ ಕೇಳಿದ್ರು. ಅಂದರೆ ನಾನು ಒಂದು 6 ಬಗೆಯ ಮಿಲೆಟ್ಸ್ ಇದೆ, ಅದರಲ್ಲಿ ಒಂದು 4 ಥರದ್ದು ತೊಗೊಂಡು ರೈಸ್ನ ಮಾಡ್ಕೊಳ್ಳೋದು. ಮಾಡೋದು ಇನ್ನೂ ಒಂದು 4 ಅವರ್ 5 ಅವರ್ ಅನ್ನುವಂಗೆ. ಅಂದರೆ ಮಧ್ಯಾಹ್ನ ಮಾಡ್ಕೋತೀವಿ ಅಂತ ಅಂದರೆ ಬೆಳಿಗ್ಗೆ ತಿಂಡಿ ಮಾಡ್ತೀವಲ್ಲ ಆ ಟೈಮಲ್ಲೇ ನೆನೆಸಿಟ್ಬಿಡಬೇಕು. ಸಂಜೆ ಮಾಡ್ಕೋತೀವಿ ಅಂದರೆ ಮಧ್ಯಾಹ್ನ ಅಡುಗೆ ಮಾಡ್ತೀನಲ್ಲ ಆ ಟೈಮಲ್ಲಿ ನೆನೆಸಿಡ್ತೀನಿ. 1 ಗ್ಲಾಸ್ ಮಾಡ್ಕೋತೀವಿ ರೈಸು ಅಂತ ಅಂದರೆ ಅದಕ್ಕೆ 3 ಗ್ಲಾಸ್ ನೀರು ಹಾಕ್ಕೊಂಡು ಮಾಡ್ಕೋಬೇಕು. ಉಡಿಯಾಗಿ ಆಗುತ್ತೆ. ಇಲ್ಲ ಚೆನ್ನಾಗಿ ಬೇಯಿಸಿ ಮಾಡ್ಕೋತೀವಿ ಅಂತ ಅಂದರೆ ಒಂದು 4ರಿಂದ 4.25 ಗ್ಲಾಸ್, 1 ಗ್ಲಾಸ್ಗೆ 4ರಿಂದ 4.25 ಗ್ಲಾಸಷ್ಟು ನೀರು ಹಾಕ್ಕೊಂಡು ಮಾಡ್ಕೋತು ಅಂತ ಅಂದರೆ
ಚೆನ್ನಾಗಿ ಬೆಂದಿರುತ್ತೆ ಮತ್ತು ಹೊಟ್ಟೆ ನೋವು ಬರಲ್ಲ ಮತ್ತು ಕಾನ್ಸ್ಟಿಪೇಷನ್ ಆಗಲ್ಲ ನಮಗೆ, ಅಂದರೆ ಒಂದು ಮೋಷನ್ ಪ್ರಾಬ್ಲಮ್ ಏನೂ ಆಗಲ್ಲ. ಆ ರೀತಿ ಚೆನ್ನಾಗಿ ಹಣ್ಣಾಗೋ ರೀತಿ ಚೆನ್ನಾಗಿ ಬೇಯಿಸ್ಕೊಂಡು ತಿಂತು ಅಂದರೆ ಒಂದು ಮಿಲೆಟ್ ರೈಸ್ಗಳನ್ನ ನಮಗೆ ಏನು ಪ್ರಾಬ್ಲಮ್ ಇರಲ್ಲ. ನೀವು ಹಾಗೇನೆ ಅರ್ಧಂಬರ್ಧ ಬೇಯಿಸ್ಕೊಂಡು ತಿಂತು ಅಂದರೆ ಹೊಟ್ಟೆ ನೋವು ಗ್ಯಾರಂಟಿ ಬಂದೇ ಬರುತ್ತೆ. ನೀವು ನೋಡ್ತಾ ಇರ್ಬೋದು, ನಾನು ತುಂಬ ದಿನಗಳಿಂದ ಬಳಸ್ತಾ ಇರೋದ್ರಿಂದ ನನಗೆ ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ. ಮತ್ತು ನಾನು ಮಿಲೆಟ್ಸ್ ರೈಸ್ನ ಮಾಡ್ಕೋಬೇಕಾದ್ರೆ ಯಾವುದೇ ರೀತಿಯ ಅಳತೆಯಲ್ಲಿ ನೀರು ಹಾಕೊಳ್ಳೋಕ್ಕೆ ಹೋಗಲ್ಲ. ಅಂದರೆ ಜಾಸ್ತಿನೇ ನೀರಿಟ್ಟು ಅದನ್ನು ಬೇಯಿಸ್ಕೊತೀನಿ. ಏನೋ ಗೊತ್ತಿಲ್ಲ, ಒಂದು ಅಳತೆ ನೀರು ಅಂತ ಯಾವುದಕ್ಕೂ ಕೂಡ ಹಾಕೋಕ್ಕೆ ಹೋಗಲ್ಲ. ಕಣ್ಣಳತೆಯಲ್ಲೇ ನೋಡಿಕೊಂಡು ಮಾಡ್ಕೋತೀನಿ. ತುಂಬಾ ಬೇಯಿಸ್ಕೊತೀನಿ, ಚೆನ್ನಾಗಿ ಬೇಯಿಸ್ಕೊತೀನಿ. ಹಣ್ಣು ರೀತಿ ಆಗಬೇಕು, ಆ ರೀತಿ ಬೇಯಿಸ್ಕೊತು ಅಂದರೆ ಯಾವುದೇ ರೀತಿ ಹೆಲ್ತ್ ಪ್ರಾಬ್ಲಮ್ ಆಗೋಲ್ಲ. ಇನ್ನು ಥರ ಬೇಯಿಸ್ಕೊತು ಅಂತ ಅಂದರೆ ನಮಗೆ ಸ್ವಲ್ಪ ಹೊಟ್ಟೆ ನೋವು, ಮಲಬದ್ಧತೆ ಈ ಥರ ಪ್ರಾಬ್ಲಮ್ಸ್ ಎಲ್ಲ ಆಗುತ್ತೆ. ಹಾಗಾಗಿ ಅದ್ರ ಬಗ್ಗೆ ಬೇಕಿತ್ತು ಅಂದರೆ ಡೀಟೇಲಾಗಿ ಸಪ್ರೇಟ್ ವೀಡಿಯೋ ಮಾಡ್ತೀನಿ. ಇನ್ನು ಫ್ರೆಂಡ್ಸ್, ಊಟ ಆದ ನಂತರ ನಾನಿಲ್ಲಿ ಒಂದು ಸೋಂಪನ್ನ ತಿಂದು ಒಂದು ಬಾಟಲ್ ನೀರನ್ನು ಕೂಡ ಚೆನ್ನಾಗಿ ಕುಡಿತಾ ಇದ್ದೀನಿ. ಅದಾದ ನಂತರ ನಾನಿಲ್ಲಿ ಅಗಸೆ ಬೀಜದ ಮಜ್ಜಿಗೆನೂ ಕೂಡ ತಗೋತಾ ಇದ್ದೀನಿ. ಅಂತ ಅಂದರೆ ಬೆಳಗಿನ ಟೈಮು ಮೆಂತ್ಯ ನೀರನ್ನ ಕುಡಿತಿದ್ನಲ್ಲ, ಅದ್ರ ಜೊತೆಗೆ ಅಗಸೆ ಸೀಡ್ಸ್ನು ಹಾಕೋತಿದ್ದೆ. ಬಟ್ ಒಂದು ದಿನಕ್ಕೆ ನಮ್ಮ ದೇಹಕ್ಕೆ 1 ಟೇಬಲ್ ಸ್ಪೂನಷ್ಟು ಅಗಸೆ ಬೀಜ ಸಾಕಾಗುತ್ತೆ. ಹಾಗಾಗಿ ಬೆಳಗಿನ ಟೈಮಿಗೆ ಸ್ಕಿಪ್ ಮಾಡಿ ಮಧ್ಯಾಹ್ನ ಮಜ್ಜಿಗೆಗೆ ಹಾಕ್ಕೊಂಡು ಕುಡಿಯೋಣ ಅಂತ ಹೇಳ್ಬಿಟ್ಟು ಮಜ್ಜಿಗೆಗೆ ಹಾಕ್ಕೊಂಡು ಕುಡಿತಾ ಇದ್ದೀನಿ. ಇನ್ನು ಒಂದು ಚಿಯಾ ಸೀಡ್ಸ್ನು ಏನೋ ಒಂದು ನೈಟ್ ಕುಡಿತಿದ್ದೆ, ಅದನ್ನು ಬೆಳಗ್ಗೆ ಸ್ಮೂತಿಗೆ 1 ಟೇಬಲ್ ಸ್ಪೂನ್ ಹಾಕಿ ಮಿಕ್ಸ್ ಮಾಡ್ಕೊಂಡು ಕುಡಿತೀನಲ್ಲ, ಹಾಗಾಗಿ ಚಿಯಾ ಸೀಡ್ಸ್ನು ಕೂಡ ನೈಟ್ ಟೈಮು ಸ್ಕಿಪ್ ಮಾಡ್ತಾ ಇದ್ದೀನಿ. ಅಂದರೆ ಮಾರ್ನಿಂಗ್ ಟೈಮೇ ತಗೋತಾ ಇದ್ದೀನಲ್ಲ, ಹಾಗಾಗಿ ನೈಟ್ ಟೈಮೇನೆ ಸ್ಕಿಪ್ ಮಾಡ್ಕೋತಾ ಇದ್ದೀನಿ. ಇನ್ನು ನಾನು ಅಗಸೆ ಮಜ್ಜಿಗೆ ಕುಡಿಯೋದ್ರಿಂದ ಎಷ್ಟೆಲ್ಲ ಬೆನಿಫಿಟ್ ಸಿಗುತ್ತೆ ಅಂತ ಲಾಸ್ಟ್ ವೀಡಿಯೋದಲ್ಲಿ ತಿಳಿಸಿದ್ದೀನಿ. ನೀವು ಕೂಡ ಈ ಒಂದು ವಿಡಿಯೋ ನೋಡಿಕೊಂಡು ಇದರ ಹೆಲ್ತ್ ಬೆನಿಫಿಟ್ನ ತೊಗೊಳ್ಳಿ, ಇದನ್ನು ಕೂಡ ಫಾಲೋಅಪ್ ಮಾಡಿ ಅಂತ ಹೇಳ್ತಾ, ಇನ್ನು ನೈಟ್ ಊಟಕ್ಕೆ ಫ್ರೆಂಡ್ಸ್ ಮಧ್ಯಾಹ್ನದ್ದೇ ಕಾಳು ಒಗ್ಗರಣೆ ಮಾಡಿದ್ನಲ್ಲ ಅದಿತ್ತು. ಅದ್ರ ಜೊತೆಗೆ ಸ್ವಲ್ಪ ಚಟ್ನಿ, ಸ್ವಲ್ಪ ಸಾಂಬಾರನ್ನ ಮಾಡಿಕೊಂಡು ರೊಟ್ಟಿನ ಮಾಡ್ಕೊಂಡಿದ್ದೀನಿ ಅದ್ರ ಜೊತೆಗೆ ಕಾಂಬಿನೇಷನ್ ಆಗಿ. ಹಾಗಾಗಿ ನನ್ನ ನೈಟು ಊಟನೂ ಕೂಡ ಮುಗಿಸ್ಕೊಂಡು ಎಂದಿನಂತೆ ಚಿಯಾ ಸೀಡ್ಸ್ ತೊಗೋತಾ ಇಲ್ಲ, ಸೋಂಪನ್ನ ಚೆನ್ನಾಗಿ ಅಗೆದು ತಿಂದು ನನ್ನ ಡೇನ ಮುಗಿಸ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಯಾರೆಲ್ಲ ಕೊನೆಯವರೆಗೂ ವೀಡಿಯೋನ ಸ್ಕಿಪ್ ಮಾಡ್ದೇ ನೋಡಿದ್ರಿ ಎಲ್ರಿಗೂ ಕೂಡ ಥ್ಯಾಂಕ್ಸ್ನ ತಿಳಿಸ್ತಾ, ಹಾಗೆಯೇ ವೀಡಿಯೋ ನೋಡೋದ್ರ ಜೊತೆಗೆ ಲೈಕು ಕೂಡ ಮಾಡಿ ಅಂತ ಹೇಳ್ತಾ, ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ವೀಡಿಯೋ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮತ್ತು ನಾಳಿನ ವೀಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಬಾಯ್ ಆ್ಯಂಡ್ ಗುಡ್ ನೈಟ್.